ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ರಂಜು ಯೂಟ್ಯೂಬ್. ಸೊ ನಿಮ್ ಟಾಪಿಕ್ ಆಲ್ರೆಡಿ ಏನಂತ ಗೊತ್ತಾಗಿದೆ. ಎಸ್, ವರ್ಕ್ ಫ್ರಮ್ ಹೋಮ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ವರ್ಕ್ ಫ್ರಮ್ ಹೋಮ್, ವೀಕ್ಲಿ ಅರ್ನಿಂಗ್, ಡೈಲಿ ಅರ್ನಿಂಗ್, ಮಂತ್ಲಿ ಅರ್ನಿಂಗ್ ಮಾಡೋಕ್ಕೋಸ್ಕರ ಸ್ಟಾರ್ಟ್ ಮಾಡಿರ್ತೀರಾ. ಸೊ ಬಟ್ ವರ್ಕ್ ಫ್ರಮ್ ಹೋಮ್ ಇರೋದೇ ಫೇಕ್ ನನ್ನ ಪ್ರಕಾರ. ಇಲ್ಲಿ ನಾನು ವರ್ಕ್ ಫ್ರಮ್ ಹೋಮ್ ಇದೆ, ನಿಂಗೆ ವರ್ಕ್ ಇದೆ ಅಂತ ಇನ್ಫಾರ್ಮೇಶನ್ ಕೊಡೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇಲ್ಲ. ವರ್ಕ್ ಫ್ರಮ್ ಹೋಮ್ ಫೇಕ್ ಇದೆ, ತುಂಬಾ ಜನ ಫ್ರಾಡ್ಗಳಿದ್ದಾರೆ. ದಯವಿಟ್ಟು ನೋಡ್ಕೊಂಡು ವರ್ಕ್ಗೆ ಜಾಯ್ನ್ ಆಗಿ. ನನ್ಗಾಗಿರೋ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದರಿಂದ ನಂತರ ಯಾರು ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಮೋಸ ಹೋಗ್ಬಾರ್ದು ಅಂತ ಯೋಚನೆ ಮಾಡಿ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಹೌದು, ಹೇಗ್ ಫೇಕ್ ಆಯ್ತು ಅಂತ ನಾನು ಹೇಳ್ತೀನಿ. ಸೊ ಆಲ್ಮೋಸ್ಟ್ ಅಡ್ವರ್ಟೈಸ್ಮೆಂಟ್ಗಳನ್ನ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಇದರಲ್ಲೆಲ್ಲ ನೋಡ್ತಾ ಇರ್ತೀವಿ. ಎಜುಕೇಶನ್ ಅವಶ್ಯಕತೆ ಇಲ್ಲ, ನೀವು ಓದಿಲ್ಲ ಅಂದ್ರೂ ಪರವಾಗಿಲ್ಲ, SLC ಮಾಡಿದ್ರು ಓಕೆ, PUC ಮಾಡಿದ್ರು ಓಕೆ, ಜಸ್ಟ್ ನಿಮ್ಗೆ ಫೋನ್ ಯೂಸ್ ಮಾಡಕ್ ಬಂದ್ರೆ ಸಾಕು, ನಿಮ್ಗೆ ವರ್ಕ್ ಇದೆ, ಈ ರೀತಿ ಪೋಸ್ಟ್ಗಳನ್ನ ಹಾಕ್ತಾ ಇರ್ತಾರೆ. ಸೊ ಅದನ್ನ ನೋಡಿ ನಾನು ಕೂಡ ಟ್ರೈ ಮಾಡಿದೆ. ಬಟ್ ಸ್ಟಾರ್ಟಿಂಗ್ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇದೆ ಅಂತ ಅವ್ರು ಹೇಳಲಿಲ್ಲ. ನಮ್ಗೆ ವರ್ಕ್ ಹೇಗೆ, ಏನು, ಎಷ್ಟು ಅರ್ನಿಂಗ್ಸ್ ಬರುತ್ತೆ, ಎಷ್ಟು ದುಡಿಬಹುದು, ಇದನ್ನ ಮಾತ್ರ ಅವ್ರು ನಮ್ಮ ಮೈಂಡ್ಗೆ ಹಾಕೋದು. ಮಂತ್ಲಿ ನೀವು 30,000 ದುಡಿಬಹುದು, 50,000. ನೀವು ಡೈಲಿ ವರ್ಕ್ ಮಾಡಿದ್ರಿ, ಡೈಲಿ ಎಫರ್ಟ್ ಹಾಕಿದ್ರಿ ಅಂತಂದ್ರೆ 1 lakh ವರೆಗೂ ದುಡಿಬಹುದು, ಈ ರೀತಿ ಎಲ್ಲ ಇರುತ್ತೆ. ಬಟ್ ಆಮೇಲೆ ಗೊತ್ತಾಗೋದು, ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಸೊ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಏನು, ನಮಗೆ ಬಿಸ್ನೆಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪ್ರಾಫಿಟ್ ಬರುತ್ತಲ್ಲ, ಆ ರೀತಿ ಇನ್ವೆಸ್ಟ್ಮೆಂಟ್ ಅಲ್ಲ. ಅವ್ರು ನಮ್ಗೆ ವರ್ಕ್ ಕೊಡ್ಬೇಕು ಅಂತಂದ್ರೇನೆ ನಾವು ಅವ್ರಿಗೆ ಅಮೌಂಟ್ ಕೊಟ್ರೇನೆ ಅವ್ರು ಕೊಡೋದು. ಸೊ ಇಲ್ದೇ ವರ್ಕ್ ಇಲ್ಲ. ಸೊ ಓಕೆ, ನೋಡೋಣ ಅಂದ್ಬಿಟ್ಟು ಟೈಪಿಂಗ್ ಜಾಬ್ ಇದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು 5,000 ಪೇ ಮಾಡಿದೆ. ಬಟ್ ಟೈಪಿಂಗ್ ಹೇಗಿತ್ತು ಅಂತಂದ್ರೆ, ಅಲ್ಲಿ ನಾನು 50 rupees ಅರ್ನಿಂಗ್ಸ್ ಮಾಡ್ಬೇಕಂತಂದ್ರು ಮಿನಿಮಮ್ 5 hour ಟೈಪ್ ಮಾಡ್ಬೇಕಿತ್ತು. ಜಸ್ಟ್ 4 ಲೈನ್ ಕೊಟ್ಟಿರ್ತಾರೆ, ಫುಲ್ಲು ಸಣ್ಣ ಸಣ್ಣ ಅಕ್ಷರ. ಮೇಲ್ಗಡೆ ಇರೋದನ್ನ ನೋಡ್ಕೊಂಡು ಕೆಳಗಡೆ ಟೈಪ್ ಮಾಡಿ, ಅಷ್ಟೇ ಈಸಿ ಅಂತ ವಿಡಿಯೋದಲ್ಲಿ ಹಾಕ್ಬಿಡ್ತಾರೆ. ಬಟ್ ಅದನ್ನ ಮಾಡುವಾಗ್ಲೇ ಗೊತ್ತಾಗೋದು. ಡೈಲಿ 50 rupees ತೆಗಿಯೋಕ್ಕೂ ಕೂಡ ಕಷ್ಟ ಆಯ್ತು. ಪರವಾಗಿಲ್ಲ, ಅಟ್ಲೀಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟ್ ಅವರು ರಿಟರ್ನ್ ತಗೊಳ್ಳೋರ್ಗು ಟೈಪ್ ಮಾಡೋಣ ಅಂತ ಅನ್ಕೊಂಡ್ರೆ ಆಗ್ಲಿಲ್ಲ. ಕಣ್ಣುರಿ ಬರುತ್ತೆ. ಆಮೇಲೆ ಇವತ್ತು ಇಷ್ಟು ಟಾರ್ಗೆಟ್ ಕೊಟ್ಟಿರ್ತಾರೆ, 1500 ಕೋಡ್ಸ್ ಅಂತ ಕೊಟ್ಟಿರ್ತಾರೆ. ಅದನ್ನ ಕಂಪ್ಲೀಟ್ ಮಾಡಿದ್ರೇನೆ ನಮ್ಗೆ ಅವತ್ತಿನ ಅಮೌಂಟ್ ಬರೋದು. ಇಲ್ಲ ಅಂದ್ರೆ ಅವತ್ತು ಎಷ್ಟು ಮಾಡಿರ್ತೀವಿ ಅಷ್ಟೇನೆ. ಅದ್ ಬಿಟ್ರೆ ನಾಳೆ ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ. ನಿನ್ನೆ ನಾವು ಮಾಡದೇ ಇರೋ ಕೋರ್ಸ್ನ ಅವ್ರು ಮತ್ತೆ ಕೊಡಲ್ಲ. ಸೊ ಇದು ಹೇಗಿದೆ ಅಂತಾನೆ, ನಾವು ದುಡ್ಡು ಕೊಟ್ಟಿರೋದ್ನ ಮತ್ತೆ ಅದನ್ನ ತಗೊಳಕ್ಕೆ ಅಷ್ಟು ಕಷ್ಟ ಪಡ್ಬೇಕಾ ಅಂತ ಅನಿಸ್ತು. ಸೊ ನಾನೊಂದ್ ವೀಕ್ ಟ್ರೈ ಮಾಡಿದೆ, ನನ್ ಕೈಲಿ ಆಗ್ಲಿಲ್ಲ, ಮತ್ತೆ ಸ್ಟಾಪ್ ಮಾಡ್ಬಿಟ್ಟೆ. ಸೊ ಈ ರೀತಿ ಟೈಪಿಂಗ್ ವರ್ಕ್ ಗಳಿಗೆ ದಯವಿಟ್ಟು ಯಾರು ಜಾಯಿನ್ ಆಗಕ್ ಹೋಗ್ಬೇಡಿ. ನೀವು ಅನ್ಕೊಂಡಷ್ಟು ಈಸಿ ಅಲ್ಲ ಟೈಪಿಂಗ್ ವರ್ಕ್. ಸೊ ಅದು ಬಿಟ್ರೆ ನೆಕ್ಸ್ಟ್ ಇನ್ನೊಂದು ವರ್ಕ್ ಫ್ರಮ್ ಹೋಮು. ಸೊ ತುಂಬಾ ಈಸಿ, ಯಾರ್ ಬೇಕಿದ್ರು ಮಾಡ್ಬೋದು, ಹಾಗೆ ಹೀಗೆ ಅಂತೆಲ್ಲ ಅಡ್ವರ್ಟೈಸ್ಮೆಂಟ್ಗಳು ಬಂದಿತ್ತು. ಸೊ ನೋಡೋಣ ಅಂದ್ಬಿಟ್ಟು ಅದಕ್ಕೂ ಕೂಡ ಜಾಯಿನ್ ಆದೆ. ಸೊ ಅದ್ರಲ್ಲಿ ಏನಿತ್ತು ಅಂತಂದ್ರೆ ಜಸ್ಟ್ ರೆಫರಿಂಗ್. ನಾನ್ ನೋಡಿರೋ ಮಟ್ಟಿಗೆ ಬರೀ ರೆಫರಿಂಗ್ ವರ್ಕ್ಗಳೇ. ಈಗ ನಾನು 1,500 ಕೊಟ್ಟು ಜಾಯಿನ್ ಆಗಿರ್ತೀನಿ. ಸೊ ಅದೇ ತರ ಅಮೌಂಟ್ ನ ಇನ್ವೆಸ್ಟ್ ಮಾಡಿಸಿ ಬೇರೆಯವ್ರನ್ನ ಜಾಯಿನ್ ಮಾಡಿಸ್ಬೇಕು, ಬರೀ ಇಷ್ಟೇ ವರ್ಕ್. ಅದ್ರಿಂದಾನೇ ಅರ್ನಿಂಗ್ಸ್. ಅದು ಹೇಗೆ ಅಂತಂದ್ರೆ ಲೆಫ್ಟ್ ರೈಟ್ ಬ್ಯಾಲೆನ್ಸ್ ಆಗ್ಬೇಕು. ಈಗ ನಾನ್ ಜಾಯಿನ್ ಆಗಿರ್ತೀನಿ, ನಾನ್ ಲೆಫ್ಟ್ ಅಲ್ಲಿ ಒಬ್ರು, ರೈಟ್ ಅಲ್ಲಿ ಒಬ್ಬರನ್ನ ರೆಫರ್ ಮಾಡಿರ್ತೀನಿ. ಜಸ್ಟ್ 2 ಮೆಂಬರ್ಸ್ ನ ಅವ್ರು ಹೇಳೋದು ಹೇಗೆ ಸ್ಟಾರ್ಟಿಂಗ್, ಜಸ್ಟ್ 2 ಮೆಂಬರ್ಸ್ ನ ರೆಫರ್ ಮಾಡಿ. ನಿಮ್ಮ ಲೆಫ್ಟ್ ಟು ರೈಟ್ ಇರ್ತಾರಲ್ಲ, ಅವ್ರು 2 ಮೆಂಬರ್ಸ್ ನ ರೆಫರ್ ಮಾಡಿದ್ರೆ ನಿಮ್ಗೂ ಅಮೌಂಟ್ ಬರುತ್ತೆ, ಅವ್ರಿಗೂ ಅಮೌಂಟ್ ಹೋಗುತ್ತೆ ಅಂತ. ಸೊ ಓಕೆ ಅಂದ್ಬಿಟ್ಟು 2 ಮೆಂಬರ್ಸ್ ನ ಮಾಡ್ತೀವಿ. ಅದಾದ್ಮೇಲೆ ಅವ್ರಿಗೂ ಅದೇ ತರ 2 ಮೆಂಬರ್ಸ್ ಸಿಗ್ಬೇಕಲ್ವಾ. ಸೊ ಒಂದ್ ಸೈಡ್ ಅಲ್ಲಿ ಸಿಗುತ್ತೆ, ಲೆಫ್ಟ್ ಸೈಡ್ ಅಲ್ಲಿ 2 ಮೆಂಬರ್ಸ್, 10 ಮೆಂಬರ್ಸ್ ನ ರೆಫರ್ ಮಾಡ್ತಾರೆ ಅವ್ರ ಕೆಪಾಸಿಟಿಯಿಂದ. ಸೊ ಬಟ್ ಲೆಫ್ಟ್ ಸೈಡ್ ಅಲ್ಲಿ ಒಬ್ರು ರೆಫರ್ ಮಾಡಿರಲ್ಲ. ಸೊ ಮತ್ತೆ ರೈಟ್ ಸೈಡ್ ಅಲ್ಲಿ 10 ಮೆಂಬರ್ಸ್ ನ ಮತ್ತೆ ಮತ್ತೆ ರೆಫರ್ ಆಗ್ತಾನೆ ಇದೆ, ರೈಟ್ ಸೈಡ್ ಅಲ್ಲಿ ಆಗಿಲ್ಲ. ಸೊ ಇಷ್ಟು ಜನ ರೆಫರ್ ಮಾಡಿದ್ರು. ಒಂದ್ ಸೈಡ್ ಎಕ್ಸಾಂಪಲ್, ಒಂದ್ ಸೈಡ್ A, B ಅಂತಾನೆ ತಗೊಳ್ಳಿ. A ಸೈಡ್ 20 ಇಲ್ಲ 50 ಮೆಂಬರ್ಸ್ ರೆಫರ್ ಆಗಿದ್ರು, B ಸೈಡ್ ಒಬ್ರು ಆಗಿಲ್ಲ ಅಂತಂದ್ರೆ ನಿಮ್ಗೆ ಅಮೌಂಟೇ ಬರಲ್ಲ, ₹1 ಕೂಡ ಬರಲ್ಲ. ಬ್ಯಾಲೆನ್ಸ್ ಮಾಡಿಲ್ಲ ಅಂತಾರೆ. ಲೆಫ್ಟ್ ರೈಟ್ ಬ್ಯಾಲೆನ್ಸ್ ಮಾಡಿ. ಈಗ ರೈಟ್ ಅಲ್ಲಿ ಅವ್ರು ರೆಫರ್ ಮಾಡಿದ್ರೆ ಇನ್ನೊಂದ್ ಕಡೆ ನೀವ್ ರೆಫರ್ ಮಾಡ್ಕೊಂಡು ಹೋಗಿ. ನಮ್ಗೆ ಹೇಳಿದ್ದು 2 ಮೆಂಬರ್ಸ್, 2 ಮೆಂಬರ್ಸ್ ನ ಮಾಡಿದೀವಿ ಅಲ್ವಾ, ಮತ್ತೆ ಯಾಕೆ ಮಾಡ್ಬೇಕು. ಸೊ ನಿಮ್ಗೆ ಅಮೌಂಟ್ ಬೇಕಂದ್ರೆ ಮಾಡಿ, ಇಲ್ಲ ಅಂದ್ರೆ ಇಲ್ಲ, ಇಷ್ಟೇ. ಸೊ ಅದು ಸ್ಟಾಪ್ ಮಾಡಿದ್ದಾಯ್ತು.
ಅಂದ್ರೆ ಬರೀ ಈ ತರ ವರ್ಕ್ ಗಳೇ ನಡೀತಾ ಇರೋದು. ಇದು ಬಿಟ್ರೆ ನೆಕ್ಸ್ಟ್ ನನ್ನ ವರ್ಕ್ ಎಕ್ಸ್ಪೀರಿಯನ್ಸು ಬ್ಯೂಟಿ ಪ್ರಾಡಕ್ಟ್‌ಗಳು. ಸೊ ಆಲ್ಮೋಸ್ಟ್ ಲೇಡೀಸ್‌ಗಳಿಗೆ, ಹೆಣ್ಮಕ್ಳಿಗೆ, ಹುಡುಗಿರಿಗೆ ಎಲ್ಲಾರ್ಗೂ ಮೇಕಪ್ ಬಗ್ಗೆ ಸ್ವಲ್ಪ ಜಾಸ್ತಿನೇ ಇಂಟ್ರೆಸ್ಟ್ ಇರುತ್ತೆ. ಸೊ ಲಿಪ್‌ಸ್ಟಿಕ್ ಆಗಿರ್ಬೋದು, ಕಾಜಲ್ ಆಗಿರ್ಬೋದು, ಸ್ಕಿನ್ ರೊಟೀನ್ಸ್ ಆಗಿರ್ಬೋದು ಇದೆಲ್ಲ ಜಾಸ್ತಿ ಇರುತ್ತೆ. ಸೊ ಇದೇ ಟಾಪಿಕ್‌ನ ಇಟ್ಕೊಂಡು ಒಂದು ವರ್ಕ್ ಫ್ರಮ್ ಹೋಮ್‌ನ ನೋಡ್ದೆ. ಸೊ ಅದು ಹೇಗಿತ್ತು ಅಂತಂದ್ರೆ ಜಸ್ಟ್ ಪ್ರಾಡಕ್ಟ್‌ನ ಸೇಲ್ ಮಾಡೋದಂತ ಅನ್ಕೊಂಡೆ. ಸೇಲ್ ಮಾಡಿದ್ರೆ ಕಮಿಷನ್ ಬರ್ಬೋದೇನೋ ಅಂತ ಥಿಂಕ್ ಮಾಡ್ದೆ. ಬಟ್ ಅದ್ ಹಾಗಲ್ಲ. ಮಂತ್ಲಿ ನಾನ್ ಪರ್ಚೇಸ್ ಮಾಡ್ಬೇಕು. ಅದು ₹1 ₹2 ಅಲ್ಲ. 3000 ಇಂದ 5000 ವರ್ಗೂ ಮಂತ್ಲಿ ನಾನ್ ಪರ್ಚೇಸ್ ಮಾಡ್ಬೇಕು. ನಾನ್ ಪರ್ಚೇಸ್ ಮಾಡಿದ್ರೆ ಮಾತ್ರನೇ ನನ್ನ ಐಡಿ ಆಕ್ಟಿವ್ ಆಗಿರುತ್ತೆ. ಇಲ್ದೇ ಇದ್ರೆ ಕ್ಲೋಸ್ ಆಗ್ಬಿಡುತ್ತೆ. ಸೊ ಈ ರೀತಿ ಎಲ್ಲ ಸ್ಕೀಮ್‌ಗಳು ಇಟ್ಕೊಂಡಿದ್ದಾರೆ. ಬಟ್ ಇದ್ರಿಂದ ಪ್ರಾಡಕ್ಟ್‌ಗಳು ಅವ್ರಿಗೆ ಸೇಲ್ ಆದಂಗ್ ಆಗುತ್ತೆ. ನಾವು ರೆಫರ್ ಮಾಡಿದ್ರೆ ಮಾತ್ರ ನಮ್ಗೆ ಇನ್ಕಮ್ ಬರುತ್ತೆ. ಈಗ ನಾನ್ ಹೇಗೆ 3000 ಕೊಟ್ಟು ಪ್ರಾಡಕ್ಟ್‌ನ ತಗೋತಿದ್ದೀನೋ, ನಾನ್ ರೆಫರ್ ಮಾಡಿದವ್ರು ಮಂತ್ಲಿ ಕೊಡ್ಬೇಕು. ಸೊ ನಾವ್ ಬಂದಿರೋದೇ ಇಲ್ಲಿ ಅರ್ನಿಂಗ್ಸ್ ಮಾಡಕ್ಕೆ, ನಮ್ಗ್ ಅಷ್ಟೋ ಇಷ್ಟೋ ದುಡ್ಡು ಬರುತ್ತೆ ಅಂತ. ಅಂಥದ್ರಲ್ಲಿ ನಾವ್ ಹೇಗೆ ನಾವು ಇನ್ವೆಸ್ಟ್‌ಮೆಂಟ್ ಮಾಡೋದಲ್ದೆ ನಮ್ ರೆಫರ್ ಮಾಡಿರೋರ್ನು ಮಂತ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳಕ್ಕಾಗತ್ತೆ. ಅವ್ರು ಇನ್ವೆಸ್ಟ್ ಮಾಡಿ ಪ್ರಾಡಕ್ಟ್ ತಗೊಂಡಿಲ್ಲ ಅಂದ್ರೆ ನಮ್ಗ್ ಅಮೌಂಟ್ ಬರಲ್ಲ. ನಾವೇನಾದ್ರೂ ಪ್ರಾಡಕ್ಟ್ ತಗೊಂಡಿಲ್ಲ ಅಂದ್ರೆ ನಮ್ಗೆ ಪಾಯಿಂಟ್ಸ್ ಇರಲ್ಲ. ಸೊ ಪಾಯಿಂಟ್ಸ್ ಇಲ್ಲ ಅಂತಂದ್ರೆ ನಿಮ್ಗೆ ಪ್ರಮೋಷನ್ ಬರಲ್ಲ. ನೆಕ್ಸ್ಟ್ ಹೈಯರ್ ಲೆವೆಲ್‌ಗೆ, ನೆಕ್ಸ್ಟ್ ಲೆವೆಲ್‌ಗೆ ನೀವು ಹೋಗಕ್ಕಾಗಲ್ಲ ಅಂತಾರೆ. ಸೊ ಈ ರೀತಿ ಕೂಡ ನಡೀತಾ ಇರುತ್ತೆ. ಸೊ ದಯವಿಟ್ಟು ನೋಡಿ ಮಾಡಿ ವರ್ಕ್ ಫ್ರಮ್ ಹೋಮ್‌ಗಳಿಗೆ ಜಾಯಿನ್ ಆಗಿ. ಆಲ್ಮೋಸ್ಟ್ ತುಂಬಾನೇ ಫ್ರಾಡ್ ಇದೆ, ಫೇಕ್ ಇದೆ. ಯಾರು ಇನ್ವೆಸ್ಟ್‌ಮೆಂಟ್ ಮಾಡಕ್ ಹೋಗ್ಬೇಡಿ. ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರು ಆ ವರ್ಕ್ ನಿಜಾನ ಇಲ್ವಾ? ಸೊ ಅದಕ್ಕೆ ಅಂತ ಒಂದು ಆಫೀಸ್ ಇದೆ. ಅದೇನಾದ್ರೂ ನಿಮ್ಗೆ ನೀವು ಅರ್ನಿಂಗ್ಸ್ ಮಾಡಿರೋದು ನಿಮಗ್ ಬಂದಿಲ್ಲ ಅಂತಂದ್ರೆ ಹೋಗಿ ವಿಚಾರ್ಸಕ್ಕೆ ಒಂದು ಆಫೀಸ್ ಅಂತ ಅಲ್ಲಿ ಇದೆಯಾ ಇಲ್ವಾ? ಆ ಪ್ಲೇಸ್‌ಗೆ ಹೋಗಿ ಚೆಕ್ ಮಾಡ್ಕೊಂಡ್ ಬನ್ನಿ. ಈಸಿಯಾಗಿ ಯಾರು ಇನ್ವೆಸ್ಟ್‌ಮೆಂಟ್‌ನ ಮಾಡಕ್ ಹೋಗ್ಬೇಡಿ. ಸೊ ಟೆಲಿಕಾಲಿಂಗ್ ಅಂತಾರೆ ಅದು ಕೂಡ ಫೇಕೆ. ಯಾವ ರೀತಿ ಮಾತಾಡ್ಬೇಕು ಫೇಕ್ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಇದೆ ಅಂತ ಆಲ್ಮೋಸ್ಟ್ ನೀವು ನೋಡಿರ್ಬೋದು. ಈ ಟಿವಿಗಳಲ್ಲಿ, ಈ ಮ್ಯೂಸಿಕ್ ಚಾನೆಲ್‌ಗಳಲ್ಲಿ ಕೆಳಗಡೆ ಕಂಪನಿಗಳ ನೇಮ್ ಹಾಕಿ ಎಸ್-ಎಲ್-ಸಿ, ಪಿ-ಯು-ಸಿ, ಡಿಗ್ರಿ ಈ ರೀತಿ ಪಾಸ್ ಆದವ್ರಿಗೆಲ್ಲ ವರ್ಕ್ ಇದೆ. ಎಂ-ಎನ್-ಸಿ ಕಂಪನಿಗಳಲ್ಲಿ ವರ್ಕ್ ಇದೆ. ಆ ರೀತಿ ಎಲ್ಲ ಅಡ್ವರ್ಟೈಸ್‌ಮೆಂಟ್‌ಗಳು ಹಾಕ್ತಾರೆ. ಸೊ ಅದನ್ನ ಕಾಲ್ಸ್ ಮಾಡ್ತಿರಲ್ವಾ ಅದನ್ನ ಅಟೆಂಡ್ ಮಾಡಕ್ಕೆ ಅಂತಾನೆ ಕೆಲವ್ರನ್ನ ಇಟ್ಟಿರ್ತಾರೆ. ಅಲ್ಲಿ ಅವ್ರು ಕೆಲ್ಸ ಕೊಡ್ತಾರೋ ಇಲ್ವೋ 100% ಗ್ಯಾರಂಟಿ ಇರಲ್ಲ. ಜಸ್ಟ್ ಕಾಲ್ ಮಾಡಿ ಅವ್ರಿಗೆ ಅಡ್ರೆಸ್ ಹೇಳಿ ಕರ್ಸ್ಕೋಬೇಕು. ಕರ್ಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಅವ್ರು ನೋಡ್ಕೋತಾರೆ. ಜಸ್ಟ್ ಕರ್ಸೋದಷ್ಟೇ ಟೆಲಿಕಾಲಿಂಗ್ ಕೆಲ್ಸ ಇರುತ್ತೆ. ಬಟ್ ಅವ್ರಿಗೆ ಏನಂತ ಹೇಳಿ ಕಳ್ಸ್ರಿ ಸುಳ್ಳಾದ್ರೂ ಹೇಳಿ, ನಿಜ ಆದ್ರೂ ಹೇಳಿ. ಒಟ್ನಲ್ಲಿ ಕಸ್ಟಮರ್ಸ್‌ನ ಕರ್ಸ್ಬೇಕು ವರ್ಕ್‌ಗೆ. ಅವ್ರ ಅಡ್ವರ್ಟೈಸ್‌ಮೆಂಟ್ ನೋಡಿ ಬರ್ಬೇಕು. ಇವ್ರು ಅಮೌಂಟ್ ಕೊಟ್ಟು ಆಡ್ ಹಾಕ್ತಿರ್ತಾರಲ್ಲ. ಸೊ ಅದನ್ನ ನೋಡಿ ಯಾರ್ಯಾರು ಕಾಂಟ್ಯಾಕ್ಟ್ ಮಾಡ್ತಾರೋ ಅವ್ರಿಗೆ ನಾವು ವರ್ಕ್ ಇದೆ 100% ಇದೆ. ನಿಮ್ಗೆ ಎಜುಕೇಷನ್ ತಕ್ಕಂತೆ ವರ್ಕ್ ಇದೆ ಅಂತ ಈ ರೀತಿ ಸುಳ್ಳಾದ್ರೂ ಹೇಳಾದ್ರೂ ಸರಿ ನಾವ್ ಅವ್ರನ್ನ ಕರ್ಸ್ಬೇಕು. ಈ ರೀತಿ ಇತ್ತು. ಬಟ್ ನನ್ಗೇನೋ ಸುಳ್ಳು ಹೇಳ್ಬಿಟ್ಟು ಅವ್ರಿಗೆ ಕೆಲ್ಸಕ್ ಕರ್ಸಿ ಮೋಸ ಮಾಡ್ಬೇಕು. ಸೊ ಇದೆಲ್ಲ ಯಾಕೋ ಇಷ್ಟ ಆಗ್ಲಿಲ್ಲ. ಹಾಗಾಗಿ ಅದನ್ನು ಕೂಡ ಸ್ಟಾಪ್ ಮಾಡ್ದೆ. ಅದು ಜಾಯಿನ್ ಆಗಕ್ಕೆ 1200 ಪೇ ಮಾಡಿದ್ದೆ. ಬಟ್ ಈ ರೀತಿ ನಾನು ಸುಮಾರು 2-3 ಕಡೆ ವರ್ಕ್ ಫ್ರಮ್ ಹೋಮ್‌ನ ಮಾಡಿ ಮೋಸ ಹೋಗಿದ್ದೀನಿ. ಸೊ ಈ ರೀತಿ ವರ್ಕ್‌ಗಳು ತುಂಬಾ ನಡೀತಾ ಇದೆ. ದಯವಿಟ್ಟು ಯಾರು ಕೂಡ ವರ್ಕ್ ಫ್ರಮ್ ಹೋಮ್ ಅಂತಂದ್ರೆ ನಂಬಕ್ಕೆ ಹೋಗ್ಬೇಡಿ. ಸೊ ಸ್ವಲ್ಪ ಹಿಂದು ಮುಂದು ನೋಡಿ ಮಾಡಿ. ಬರೀ ಇನ್ವೆಸ್ಟ್‌ಮೆಂಟು, ಬರೀ ರೆಫರಿಂಗು, ಒಬ್ರಲ್ಲ ಒಬ್ರನ್ನ ಜಾಯಿನ್ ಮಾಡ್ತಾ ಇರ್ಬೇಕು. ಇಲ್ಲ ಏನಾದ್ರು ಪ್ರಾಡಕ್ಟ್ ತಗೋತಾ ಇರ್ಬೇಕು. ಈ ತರ ವರ್ಕ್‌ಗಳ್ ಬಿಟ್ರೆ 90% ಇನ್ನೊಂದ್ 10% ಜೆನ್ಯೂನ್ ಆಗಿ ನಡೀತಾ ಇರ್ಬೋದು ಬಿಸ್ನೆಸ್ಸು. ಸೊ ಬೇರೆ ರೀತಿ ನಡೀತಾ ಇರ್ಬೋದು. ಅದ್ರ ಬಗ್ಗೆ ನಂಗ್ ಅಷ್ಟು ಮಾಹಿತಿ ಇಲ್ಲ. ಬಟ್ ಈ ರೀತಿ ವರ್ಕ್‌ಗಳು ತುಂಬಾ ಇದಾವೆ. ನಾನ್ ಇಲ್ಲ ಅಂದ್ರು ವರ್ಕ್ ಫ್ರಮ್ ಹೋಮ್‌ಗಳನ್ನ ಸರ್ಚ್ ಮಾಡಿ ಕಾಂಟ್ಯಾಕ್ಟ್ ಮಾಡಿರೋದು ಒಂದ್ 25 ಜಾಬ್‌ಗಳನ್ನ ಕಾಂಟ್ಯಾಕ್ಟ್ ಮಾಡಿರ್ಬೋದು. ಎಲ್ಲಾ ಜಾಬ್ಸ್ ಅಲ್ಲೂ ಸೇಮ್ ರೆಫರಿಂಗ್ ಇರುತ್ತೆ. ಈ ತರ ಏನಾದ್ರು ಟೈಪಿಂಗ್ ಇರುತ್ತೆ. ಅದಕ್ಕೂ ಇನ್ವೆಸ್ಟ್‌ಮೆಂಟ್ ಮಾಡ್ಬೇಕು. ಅದ್ ಬಿಟ್ರೆ ಏನಾದ್ರು ಪರ್ಚೇಸ್ ಮಾಡೋದಿರುತ್ತೆ. ಇನ್ನೊಂದು ಪರ್ಚೇಸ್ ಮಾಡಿ ಕೆಲವ್ರಿಗೆ ಸೇಲ್ ಮಾಡ್ಬೇಕು. ಸೊ ಈ ರೀತಿ ಜಾಬ್ಸ್ ಬಿಟ್ರೆ ವರ್ಕ್ ಫ್ರಮ್ ಹೋಮು ಬೇರೆ ಏನೂ ಇರೋದಿಲ್ಲ. ರೆಫರ್ ಮಾಡ್ಕೊಂಡಿರಿ ವರ್ಕ್ ಫ್ರಮ್ ಹೋಮ್. ಎಷ್ಟು ಜನನಂತ ರೆಫರ್ ಮಾಡಕ್ಕಾಗತ್ತೆ. ಈಗ ನಮ್ ಕೆಪಾಸಿಟಿ ಈಗ ನಾನು ನನ್ ಕೆಪಾಸಿಟಿ ಮೇಲೆ ಒಂದ್ 10 ಜನ ನಾನ್ ರೆಫರ್ ಮಾಡ್ಬೋದು. ಈ ರೀತಿ ಅವ್ರಿಗೂ ಕೂಡ ಅಮೌಂಟ್ ಇನ್ವೆಸ್ಟ್‌ಮೆಂಟ್ ಮಾಡಿ ತಗೊಳ್ಳಿ ಅಂತ ಹೇಳ್ಬೋದು. ಬಿಸ್ನೆಸ್ ಕೋರ್ಸ್ ಕೊಡಿಸ್ತೀವಿ, ಆ ಕೋರ್ಸ್ ಹೇಳ್ಕೊಡ್ತೀವಿ, ಯೂಟ್ಯೂಬ್ ಚಾನೆಲ್ ಓಪನ್ ಮಾಡೋದ್ ಹೇಳ್ಕೊಡ್ತೀವಿ, ಇನ್‌ಸ್ಟಾಗ್ರಾಮ್ ಓಪನ್ ಮಾಡೋದ್ ಹೇಳ್ಕೊಡ್ತೀವಿ. ಅವಾಗ ನಿಮ್ಗ್ 1,00,000 ಬರುತ್ತೆ, 2,00,000 ಬರುತ್ತೆ. ಈ ರೀತಿ ಏನೇನೋ ಹೇಳ್ತಾರೆ. ಬಟ್ ನೀವ್ ಜಾಯಿನ್ ಆಗೋಕ್ಕೂ ಮುಂಚೆ ಚೆನ್ನಾಗ್ ಥಿಂಕ್ ಮಾಡಿ, ಯೋಚನೆ ಮಾಡಿ ಜಾಯಿನ್ ಆಗಿ. ಯಾಕಂದ್ರೆ ಮೋಸ ಮಾಡೋದು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ತುಂಬಾ ಜನ
ಅಮಾಯಕರನ್ನ ಉಪಯೋಗಿಸ್ಕೊತಾ ಇದಾರೆ. ನಾವ್ ಮೋಸ ಹೋಗೋರ್ ಇರೋವರ್ಗು ಅಂತವ್ರು ಬೆಳಿತಾನೆ ಇರ್ತಾರೆ. ಸೊ ಹಾಗಾಗಿ ನಾವ್ ಮೋಸ ಹೋಗೋದನ್ನ ನಿಲ್ಸಿದ್ರೇನೆ ಅಂತವ್ರ ವರ್ಕ್‌ಗಳ್ನ ಆ ತರ ಕೆಲ್ಸ ಮಾಡೋದನ್ನ ಸ್ಟಾಪ್ ಮಾಡೋದು. ಸೊ ಇದು ನನ್ನ ಅನಿಸಿಕೆ ವರ್ಕ್ ಫ್ರಮ್ ಹೋಮ್ ನನ್ನ ಎಕ್ಸ್‌ಪೀರಿಯನ್ಸು. ಸೊ ಇದ್ರಲ್ಲಿ ಏನಾದ್ರು ತಪ್ಪಾಗಿದ್ರೆ ನಾನ್ ಹೇಳಿದ್ ಮಾಹಿತಿಲಿ ಏನಾದ್ರು ಸರಿ ಇಲ್ಲ ಅಂದ್ರೆ ಕಮೆಂಟ್ ಮಾಡಿ ಅದನ್ನ ಸರಿ ಮಾಡ್ಕೊಳಕ್ ಇಷ್ಟಪಡ್ತೀನಿ. ನಾನ್ ಹೇಳಿದ್ ನಿಮ್ಗೆ ಏನ್ ಅನ್ಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಇಷ್ಟೊತ್ತು ನನ್ ವಿಡಿಯೋಸ್‌ನ ಪೇಷನ್ಸ್ ಇಂದ ನೋಡಿದ್ಕೆ ಥ್ಯಾಂಕ್ ಯು ಸೋ ಮಚ್. ನನ್ ಚಾನೆಲ್‌ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು. ಬಾಯ್ ಬಾಯ್.